ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭಾರಿ ತಯಾರಿ ನಡೆಸ್ತಾ ಇದೆ. ಕರಾವಳಿಯಿಂದ ರಣಕಹಳೆ ಮೊಳಗಿಸ್ತಾ ಇರುವಂತದ್ದು. ಮೊದಲ ಸಮಾವೇಶ, ರಾಜ್ಯದ ಮೊದಲ ಕಾರ್ಯಕರ್ತರ ಸಮಾವೇಶ ಕರಾವಳಿಯಲ್ಲಿ ಕಾಂಗ್ರೆಸ್ ಆಯೋಜನೆ ಮಾಡಿದೆ. ಅದು ಕೂಡ ಮಂಗಳೂರಿನ ಹೊರವಲಯದಲ್ಲಿರುವಂತಹ ಅಡ್ಯಾರ್ನ ಸಹ್ಯಾದ್ರಿ ಗ್ರೌಂಡ್ ನಲ್ಲಿ ಈ ಸಮಾವೇಶ ನಡೀತಾ ಇದೆ. ನಾನೀಗ ಅದೇ ಗ್ರೌಂಡ್ ನಲ್ಲಿ ಇದ್ದೀನಿ, ನೋಡ್ಬೋದು ಎಲ್ಲಾ ತಯಾರಿಗಳು ಪೂರ್ಣಗೊಂಡಿವೆ. ಈ ಸಮಾವೇಶದಲ್ಲಿ ಸಾವಿರಾರು ಅಂದ್ರೆ ಸಾಧಾರಣ 30-35 ಸಾವಿರ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸ್ತಾರೆ ಅನ್ನೋ ಒಂದು ಅಂದಾಜಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಸಮಾವೇಶಕ್ಕೆ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಅದು ಕೂಡ ಈ ಚುನಾವಣೆ ದೃಷ್ಟಿಯಿಂದ ಈ ಸಮಾವೇಶ ಬಹಳ ಪ್ರಾಮುಖ್ಯತೆ ಪಡೆದಿರುವಂತದ್ದು. ರಾಜ್ಯದ ಮೊದಲ ಸಮಾವೇಶ ಇದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಕರಾವಳಿಯಲ್ಲಿ ಪಕ್ಷವನ್ನ ಗಟ್ಟಿಗೊಳಿಸಲಿಕ್ಕೆ, ತಳಮಟ್ಟದಿಂದ ಗಟ್ಟಿಗೊಳಿಸುವಂತ ಹಿನ್ನೆಲೆಯಲ್ಲಿ ಈ ಒಂದು ಸಮಾವೇಶವನ್ನು ಆಯೋಜಿಸಲಾಗಿದೆ. ಯಾಕಂದ್ರೆ ಕರಾವಳಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಸ್ವಲ್ಪ ನೆಲಕಚ್ಚಿರುವಂತದ್ದು. ಇದನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಮತ್ತೆ ಒಂದು ರಣತಂತ್ರ ಹೆಳೆಯುವ ನಿಟ್ಟಿನಲ್ಲಿ ಈ ಒಂದು ಸಮಾವೇಶಕ್ಕೆ ಈಗ ಮುಂದಾಗಿರುವಂತದ್ದು. ಈ ಒಂದು ಸಮಾವೇಶದಲ್ಲಿ ಹಿರಿಯ ನಾಯಕರು AICC ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಹಾಗೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗವಹಿಸ್ತಾ ಇದ್ದಾರೆ. DCM DK ಶಿವಕುಮಾರ್ ಅವರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ಕಾಂಗ್ರೆಸ್ ಮುಖಂಡರಾದಂತಹ ಮಂಜುನಾಥ್ ಭಂಡಾರಿ ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಈ ಒಂದು ಸಮಾವೇಶ ಚುನಾವಣೆ ದೃಷ್ಟಿಯಿಂದ ಎಷ್ಟು ಮಹತ್ವ ಪಡ್ಕೊಳ್ತಾರೆ? ಕಾಂಗ್ರೆಸ್ ಪಕ್ಷ ಬರೀ ಚುನಾವಣೆ ದೃಷ್ಟಿಯಲ್ಲಿ ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ನಿರಂತರವಾಗಿ ಜನರ ಕೆಲಸವನ್ನು ಮಾಡ್ತಾ ಬಂದಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಯಾಕೆ ಅಂತ ಹೇಳಿದ್ರೆ, ಜನರ ಕಷ್ಟ ಸುಖಗಳಿಗೆ ನಾವು ಕಾಂಗ್ರೆಸ್ ಪಕ್ಷ ಇರೋದೇ ಹೊರತು ಬರೀ ಅಧಿಕಾರಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷ ಇರುವಂಥದ್ದಲ್ಲ. ನೀವು ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ನೋಡಿದಾಗ ನಾವು ಅಧಿಕಾರದಲ್ಲಿ ಇದ್ದಕ್ಕಿಂತ ಹೆಚ್ಚು ಇಲ್ಲದದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ಇದು ನಮ್ಮ ಒಂದು ಕಾರ್ಯಕರ್ತರ, ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ನಾಯಕರೆಲ್ಲ ನಾವು ನಿರ್ಧರಿಸಿ ನಮ್ಮ ರಾಜ್ಯದ ನಾಯಕರನ್ನು ಕೇಳ್ಕೊಂಡಿದ್ವಿ. ಯಾಕೆಂತ ಹೇಳಿದ್ರೆ, ಈ ಏನೋ ನಮಗೆ ಒಂದು ಕಳೆದ ಸಲ ವಿಧಾನಸಭೆಯಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ನಂಬರ್ ಗೇಮ್ ಅಲ್ಲಿ ನಮಗೆ ಕಮ್ಮಿ ಆಗಿರ್ಬೋದು, ಆದ್ರೆ ಜನರು ನಮಗೆ ಮತವನ್ನ ಹಾಕಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಇವತ್ತು ಅತಿ ಹೆಚ್ಚು ಮತ ಗಳಿಸುವನು ಶಾಸಕನಾಗ್ತಾನೆ. ಗಳಿಸಿದ್ರೆ ನಾವು ಸೋಲ್ತಿದೀವಿ ಅಂದ ಪಕ್ಷಕ್ಕೆ ಕಾಂಗ್ರೆಸ್ ಅನ್ನ ಕರಾವಳಿ ಜನರು ಕೈ ಬಿಟ್ಟಿದ್ದಾರೆ ಅಂತ ಹೇಳಲ್ಲ. ಮತವನ್ನು ಹಾಕಿದ್ದಾರೆ. ಅವರಿಗೊಂದು ಧೈರ್ಯ ತುಂಬಬೇಕು. ಯಾಕಂತ ಹೇಳಿ, ಕಾರ್ಯಕರ್ತರ ಮುಖಾಂತರ ನಮ್ಮ ಮತವನ್ನು ಹಾಕಿದವರಿಗೆ ಧೈರ್ಯ ತುಂಬಬೇಕು. ಅವರ ಜೊತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇದೆ, ಕಾಂಗ್ರೆಸ್ ಪಕ್ಷ ಇದೆ ಅನ್ನೋ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನು, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸಮಾವೇಶನ ನಾವು ಇಂದು ಸಹ್ಯಾದ್ರಿ ಕ್ರೀಡಾಂಗಣದಲ್ಲಿ ಮಾಡಲು ನಿಶ್ಚಯಿಸಿದ್ದೇವೆ. ಈಗ ಚುನಾವಣೆ ಹತ್ರ ಬರ್ತಾ ಇದೆ, ಮತ್ತೆ ಚುನಾವಣೆಯ ದೃಷ್ಟಿಯಿಂದ ರಾಜ್ಯದಲ್ಲಿ ಇದು ಮೊದಲ ಸಮಾವೇಶ. ಚುನಾವಣೆ ದೃಷ್ಟಿಯಿಂದ ಅಂತ ನಾನು ಹೇಳಲಿಕ್ಕೆ ಒಪ್ಕೊಳ್ಳೋದಿಲ್ಲ, ಆಯ್ತಾ? ಯಾಕಂದ್ರೆ ಇವತ್ತು ತಾನೇ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಅತ್ಯುತ್ತಮವಾದ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಕರಾವಳಿಗೆ ಹಲವಾರು ಕೊಡುಗೆಗಳನ್ನ ಸಹ ಕೊಟ್ಟಿದ್ದಾರೆ. ನಮ್ಮ ಇನ್ನೂ ಹಲವಾರು ಪ್ರಮುಖ ಬೇಡಿಕೆಗಳು ಸಹ ಅವರ ಮುಂದಿದೆ. ಇನ್ನೂ 4 ಬಜೆಟ್ಗಳನ್ನ ಮುಖ್ಯಮಂತ್ರಿಗಳು ಮಂಡಿಸ್ಲಿಕ್ಕಿದ್ದಾರೆ. ಹಾಗಾಗಿ ನಮ್ಮ ಏನೆಲ್ಲ ನಾವು ಕರಾವಳಿ ಜನತೆಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ದೇವೆ, ಅದನ್ನು ವರ್ಷಕ್ಕೆ ಅದನ್ನ ಪೂರೈಸುವಂತ ಭಾವ ಸಹ ನಮಗಿದೆ. ಇವತ್ತಿನ ಈ ಬೃಹತ್ ನಮ್ಮ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ತಮಗೆ ಈಗಾಗಲೇ ಗೊತ್ತಿರುವಂತೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದ್ದಾರೆ. ಅವರೊಂದಿಗೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜೇವಾಲ್ ರವರು, ವೇಣುಗೋಪಾಲ್ ಅವರು ಸಹ ಬರುವರಿದ್ದಾರೆ. ಅದಲ್ಲದೆ ಬಜೆಟ್ ಅನ್ನ ಮಂಡಿಸದಂತಹ ನಮ್ಮ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಮ್ಮ ಈ ಪಕ್ಷದ ಕಳೆದ ಆದಾಗಿಂದಲೂ ಇವತ್ತಿನವರೆಗೆ ಕಾರ್ಯಕರ್ತರ ಜೊತೆಗೆ ಹಗಲಿರುಳು ಇದ್ದು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಅವರ ಜೊತೆಗೆ ಸಂಪೂರ್ಣ ಮಂತ್ರಿಮಂಡಲ ಸಹ ಬರ್ತಾ ಇದೆ. ಮಂತ್ರಿಮಂಡಲದ ಎಲ್ಲ ಸಂಪುಟದ ಸದಸ್ಯರುಗಳು ಮತ್ತು ರಾಜ್ಯದ ಹಿರಿಯ ಮಂತ್ರಿಗಳಾದಂಥವರು ಮತ್ತು ಹಿರಿಯ ನಾಯಕರುಗಳು, ದೇಶಪಾಂಡೆ ಅವರು ಇರ್ಬೋದು, ಡಾಕ್ಟರ್ G ಪರಮೇಶ್ವರ್ ಅವರು ಇರ್ಬೋದು, MB ಪಾಟೀಲ್ ಅವರು ಇರ್ಬೋದು, ಮುಂತ ಎಲ್ಲವರು ಸಹ ಈ ಒಂದು ಸಮಾವೇಶದಲ್ಲಿ ಬರ್ತಾ ಇದ್ದಾರೆ. ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಅವಿಭಾಜಿತ ದಕ್ಷಿಣ ಕನ್ನಡದ ಜಿಲ್ಲೆಯ ಜನತೆಯ ಒಂದಿಗೆ ಕಾಂಗ್ರೆಸ್ ಪಕ್ಷ ಇದೆ ಅನ್ನೋದನ್ನ ತೋರಿಸ್ಬೇಕು. ನಮಗೆ ಒಂದು ಶಾಸಕರು ಇಲ್ಲ ಅನ್ನೋ ಕೊರಗೆ ನೀವೇನು ಇಲ್ಲ ಅಂತ ಹೇಳಿದ್ರು ಸರ್ಕಾರ ನಿಮ್ಮಿದೆ ಅಂತ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇವತ್ತು ಇಡೀ ನಮ್ಮ ರಾಜ್ಯದ ಸಂಪುಟ ಇವತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾ ಇರೋದು. ಈಗ ಎಷ್ಟು ಜನ ಕಾರ್ಯಕರ್ತರು ಇಲ್ಲಿ ಸೇರ್ತಾರೆ?
ಸರ್, ಈಗ ನಾವು ನಮಗೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 13 ವಿಧಾನಸಭಾ ಕ್ಷೇತ್ರಗಳಿದಾವೆ. ನಾವು ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಕಡಿಮೆ ಪಕ್ಷ 5,000 ಜನರನ್ನ ಕರ್ತರಬೇಕು ಅಂತ ಹೇಳಿ ಪ್ರತಿ ಒಂದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ ಎಲ್ಲ ನಮ್ಮ ಶಾಸಕರು, ಸ್ಪರ್ಧೆ ಮಾಡಿದಂತ ನಮ್ಮ ಹಿರಿಯ ಮುಖಂಡರುಗಳಿಗೆ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಇದು ರಾಜ್ಯ ಮಟ್ಟದ ಅಂತ ಒಂದು ಸಮಾವೇಶ. ರಾಜ್ಯ ಮಟ್ಟದ ಸಮಾವೇಶ ಅಂದ್ರೆ ಇದಕ್ಕೆ ಹತ್ತಿರವಾಗಿರುವಂತಹ ಜಿಲ್ಲೆಗಳು, ಅದು ಶಿವಮೊಗ್ಗ ಜಿಲ್ಲೆ ಇರ್ಬೋದು, ನಾರ್ತ್ ಕೆನರಾ ಇರ್ಬೋದು, ಚಿಕ್ಕಮಂಗ್ಳೂರು ಇರ್ಬೋದು, ಕೊಡಗು ಇರ್ಬೋದು. ಇಲ್ಲಿಂದ ಕಾರ್ಯಕರ್ತ, ಯಾಕೆಂದ್ರೆ ಇದು ಕಾರ್ಯಕರ್ತರ ಸಮಾವೇಶ. ಕಾರ್ಯಕರ್ತರ ಸಮಾವೇಶ ಅನ್ಬೇಕು ಅಂತ ಹೇಳಿದಾಗ ಹುಮ್ಮಸದಿಂದ ಬರುವಂತದ್ದೊಂದು ಕಾರ್ಯಕ್ರಮ ಇದು. ಹಾಗಾಗಿ ಕಡಿಮೆ ಪಕ್ಷ ಅಂತ ಹೇಳಿದ್ರು ನಾವು ಸುಮಾರು ಒಂದು 45,000 ರಿಂದ 50,000 ಮಂದಿಯನ್ನ ನಾವು ಇಲ್ಲಿ ನಿರೀಕ್ಷೆಯನ್ನು ಮಾಡಿದ್ದೇವೆ. ಅದೇ ರೀತಿ ಈ ಒಂದು ಇದರಲ್ಲಿ ತಾವು ನೋಡ್ತಾ ಇರ್ಬೋದು, ಸುಮಾರು 30-35,000 ಚೇರುಗಳನ್ನು ಸಹ ನಾವು ಇಲ್ಲಿ ಹಾಕಿದ್ದೇವೆ. ಅದೇ ರೀತಿ ಮಧ್ಯಾಹ್ನ 2 ಗಂಟೆಗೆ ಈ ಕಾರ್ಯಕ್ರಮ ಶುರುವಾಗೋದ್ರಿಂದ ಈ ಹತ್ತಿರದಿಂದ ಅಲ್ಲದೆ ದೂರದಿಂದ ಬರುವಂತವರಿಗೆ ಸುಮಾರು ಒಂದು 30,000 ಮಂದಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ. ಥ್ಯಾಂಕ್ ಯು ಸರ್. ಇದು ಮಂಜುನಾಥ್ ಭಂಡಾರಿ ಅವರ ಮಾತು. ಅವರು ಏನೇ ಹೇಳಿದ್ರು ಚುನಾವಣೆಯ ಹಿತದೃಷ್ಟಿಯಿಂದ ಅಲ್ಲ ಅಂತ ಹೇಳಿದ್ರು ಕೂಡ ಇದು ಚುನಾವಣೆ ಹತ್ರ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಸಮಾವೇಶ ಮಾಡ್ತಾ ಇರೋದು ಚುನಾವಣೆಗೋಸ್ಕರನೇ ಅನ್ನೋದು ಅರ್ಥ ಆಗುತ್ತೆ. ಆದ್ರೆ ಈ ಒಂದು ಚುನಾವಣೆ ಮಹತ್ವವನ್ನು ಪಡ್ಕೊಡ್ತಾ ಇರೋದು ಯಾಕಂತ ಹೇಳಿದ್ರೆ ಕರಾವಳಿಯಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಬೇಕು, ಮತ್ತೆ ಇಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅವರು ಗೆಲುವು ನಿಶ್ಚಿತ ಆಗ್ಬೇಕು ಅನ್ನೋ ಹಿತದೃಷ್ಟಿಯಿಂದ ಈ ಒಂದು ಸಮಾವೇಶವನ್ನ ನಡೆಸ್ತಾ ಇರುವಂತದ್ದು. ಇದಕ್ಕೆ 50,000 ಕಾರ್ಯಕರ್ತರು ಸೇರ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಮಂಜುನಾಥ್ ಭಂಡಾರಿ ಅವರು ನೀಡಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.